ಲೋಕದ ರೀತಿಯ ಸ್ವಾತಂತ್ರ್ಯವಾದರೆ ಪರಲೋಕದ ರೀತಿಯ ಸ್ವಾತಂತ್ರ್ಯ ಹೇಗೆ ಎನ್ನುವಂಥ ವಿಷಯವನ್ನು ನಾವು ಸ್ವಲ್ಪ ಸತ್ಯವೇದದ ಮೂಲಕವಾಗಿ ತಿಳಿದುಕೊಳ್ಳೋಣ. ಈ ದಿನದ ಈ ಸಂದೇಶದ ತಲೆಬರಹ, ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು ಎಂದು. ಇಡೀ ಪ್ರಪಂಚದ ಜನರು ಸ್ವತಂತ್ರರಾಗಿರಬೇಕು. ಯಾವ ಬಂಧನದಲ್ಲಿರಬಾರದು, ಯಾವ ಸೆರೆಮನೆಗಳಲ್ಲಿರಬಾರದು, ಯಾರ ಅಧೀನದಲ್ಲಿರಬಾರದು, ಯಾರ ಒಂದು ಕಟ್ಟಳೆಯಲ್ಲಿ ನಾವು ಬಿಗಿಯಾಗಿ ಹಿಡಿದುಕೊಂಡಿರಬಾರದು ಎನ್ನುವಂಥದ್ದು ಸ್ವತಂತ್ರತೆಗೆ ಸೂಚನೆಯಾಗಿದೆ. ಸ್ವತಂತ್ರರಾಗಿರುವುದಕ್ಕೋಸ್ಕರ ನಮ್ಮನ್ನು ಕರೆದನು ಎಂದು ನಾವು ಈ ಒಂದು ಸ್ಟೇಟ್ಮೆಂಟನ್ನು ನಾವು ನೋಡುವಾಗ, ಪಾಪದ ದಾಸತ್ವದಿಂದ ವಿಮೋಚನೆ ಹೊಂದಿ ಸ್ವತಂತ್ರರಾಗಿರಬೇಕು ಎನ್ನುವ